ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನದ ಅರ್ಥಶಾಸ್ತ್ರ ವಿಭಾಗದ ಅಭಿವೃದ್ಧಿ ಅನ್ನುವ ಘಟಕದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಮಕ್ಕಳೇ, ಅದಕ್ಕಿಂತ ಪೂರ್ವದಲ್ಲಿ ನಾವು ಅಭಿವೃದ್ಧಿ ಘಟಕದಲ್ಲಿ ಮಾನವ ಅಭಿವೃದ್ಧಿ ಸೂಚಕಗಳ ಬಗ್ಗೆ, ಅಭಿವೃದ್ಧಿ ಅಂದ್ರೇನು, ಅನಾಭಿವೃದ್ಧಿ ಅಂದ್ರೇನು, ರಾಷ್ಟ್ರೀಯ ವರಮಾನ ಅಂದ್ರೇನು, ತಲಾ ಆದಾಯವನ್ನು ಹೇಗೆ ಕಂಡುಹಿಡಿತೀವಿ ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕಗಳ ಬಗ್ಗೆ ಸಹಿತ ಚರ್ಚೆ ಮಾಡಿದ್ವಿ. ಅದರಲ್ಲಿ ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಸಾಧನೆ ಮತ್ತು ತಲಾ ಆದಾಯ, ಈ ಮೂರು ಅಂಶಗಳ ಆಧಾರದ ಮೇಲೆ ಮಾನವ ಅಭಿವೃದ್ಧಿ ಸೂಚಿಯನ್ನು ಅಳತೆಯನ್ನು ಮಾಡಲಿಕ್ಕೆ ಮಾನದಂಡವಾಗಿ ಉಪಯೋಗಿಸ್ತಾ ಇದ್ದಾರೆ. ಇದಾದ ನಂತರ ಮಕ್ಕಳೇ, ಲಿಂಗ ಸಂಬಂಧಿ ಅಭಿವೃದ್ಧಿ, ಲಿಂಗ ಸಂಬಂಧಿ ಅಭಿವೃದ್ಧಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಿಕ್ಕಾಗಲಿ, ಇವತ್ತು ನಾವು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಪಾತ್ರ ಬಹಳಷ್ಟು ಮಹತ್ವವಾದದ್ದು. ಜನಸಂಖ್ಯೆಯ ಒಟ್ಟು ಜನಸಂಖ್ಯೆಯ ಅರ್ಧದಷ್ಟಿರತಕ್ಕಂಥ ಮಹಿಳೆಯರು ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳಲ್ಲಿ ದುಡಿಯುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ನೋಡ್ಬೋದು ನೀವು, ಅವರು ಮಹಿಳೆಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯ ಸಮಾನತೆಯನ್ನು ಒದಗಿಸಿಕೊಡಬೇಕಾದದ್ದು ನಾಗರಿಕ ಸಮಾಜದ ಆದ್ಯ ಕರ್ತವ್ಯ. ಹೀಗಿದ್ದರೆ ನಮ್ಮ ಭಾರತದ ಸಂವಿಧಾನ ಮಹಿಳೆಯರಿಗೆ ಪುರುಷರಷ್ಟೇ ಸ್ವತಂತ್ರವನ್ನು, ಸಮಾನತೆಯನ್ನು ಮತ್ತು ಅವಕಾಶಗಳನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೀವೆಲ್ಲ ಸಹಿತ ಗಮನಿಸಬಹುದು. ಆದರೆ ಸಮಾನ ಅವಕಾಶವನ್ನು ನೀಡಿದರೂ ಸಹಿತ ಇವತ್ತು ಮಹಿಳೆಯರ ವಿರುದ್ಧ ಇನ್ನೂ ಹಲವಾರು ತಾರತಮ್ಯಗಳನ್ನಲ್ಲದೆ ಹಿಂಸೆಯ ಸಂಘಟನೆಗಳು ಮೇಲಿಂದ ಮೇಲೆ ವರದಿಯಾಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ಮಹಿಳೆಯರಿಗೆ ಸ್ವತಂತ್ರವಾಗಿ ಇರಲಿಕ್ಕೆ ನಾವು ಬಿಡ್ತಾ ಇದ್ದೇವೆ. ಇದಕ್ಕೆ ಯಾಕೆ? ಅವರ ಅಧಿಕಾರವನ್ನು ನಾವು ಮೊಟಕುಗೊಳಿಸ್ತಾ ಇದ್ದೀವಿ. ಹಾಗಾಗಿ ಸಂಪೂರ್ಣವಾಗಿ ಮಹಿಳೆಯರ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಇನ್ನೂ ಸಮಾನ ಪಾಲುದಾರರು ಆಗಿಲ್ಲ. ಆದ್ದರಿಂದ ಸದ್ಯ ಇರತಕ್ಕಂತಹ ಲಿಂಗ ತಾರತಮ್ಯಗಳನ್ನು ಕಡಿಮೆ ಮಾಡುವಂತಹ ಕ್ರಮಗಳನ್ನು ಇವತ್ತು ನಾವು ಕೈಗೊಳ್ಳಲೇಬೇಕಾಗಿದೆ. ಸೊ ಇಲ್ಲಿ ಭಾರತದಲ್ಲಿ ನಾವು
ಗಮನಿಸಿದರೆ ಇಲ್ಲಿ ಅಂದರೆ ಲಿಂಗಾನುಪಾತ ಲಿಂಗಾನುಪಾತ ಎಂದರೆ ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆ. ಇದನ್ನ ಲಿಂಗಾನುಪಾತ ಅಂತೇಳಿ ಕರಿತೀವಿ. ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯನ್ನು ಲಿಂಗಾನುಪಾತ ಅಂತೇಳಿ ನಾವು ಕರಿತೀವಿ. ಇದು ಸ್ಥೂಲವಾಗಿ ಒಂದು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಬಿಂಬಿಸುತ್ತದೆ. ಹೀಗಾಗಿ ನಾವು ದೇಶದಲ್ಲಿರ್ತಕ್ಕಂತಹ ಒಟ್ಟಾರೆ ಮಹಿಳೆಯರ ವಿರುದ್ಧದ ತಾರತಮ್ಯದ ಕಾರಣವಾಗಿ 2011ರ ಜನಗಣತಿಯ ಪ್ರಕಾರ 2011ರ ಜನಗಣತಿ ಪ್ರಕಾರ 1000 ಪುರುಷರಿಗೆ ಇರತಕ್ಕಂತಹ ಮಹಿಳೆಯರ ಸಂಖ್ಯೆ 945. ಯಾಕೆ ಈ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸ ಆಯಿತು? ಮೊದಲು ಇವತ್ತು ನಮಗೆ ಗೊತ್ತಿರುವ ಹಾಗೆ ಪುರುಷ ಪ್ರಧಾನವಾಗಿರ್ತಕ್ಕಂತಹ ಸಮಾಜ. ಹಾಗಾಗಿ ಇಲ್ಲಿ ನಾವು ಪುರುಷರನ್ನ ಪ್ರಧಾನವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಇನ್ನು ನಾವು ಹೆಚ್ಚಿನ ಆಗಿರ್ತಕ್ಕಂಥ ಆಘಾತಕಾರಿ ಸುದ್ದಿಯನ್ನು ಮಕ್ಕಳ ಲಿಂಗಾನುಪಾತ ಇದಕ್ಕಿಂತಲೂ ಕಡಿಮೆ ಇದೆ. ಮಕ್ಕಳ ಲಿಂಗಾನುಪಾತ ಅಂದರೆ 0 ರಿಂದ 6 ವರ್ಷ, ಬಹಳಷ್ಟು ಕಡಿಮೆ. ಮಕ್ಕಳ ಲಿಂಗಾನುಪಾತಕ್ಕೆ ನಾವು ಹೋದರೆ ಅಲ್ಲಿ ಲಿಂಗಾನುಪಾತ ಬಹಳಷ್ಟು ಕಡಿಮೆ ಇರ್ತಕ್ಕಂಥ ನಾವು ಕಾಣ್ತೀವಿ. ಯಾಕೆ ಕಡಿಮೆ ಆಗ್ತಾ ಇದೆ? ನಾನು ಮೊದಲೇ ಹೇಳಿದ ಹಾಗೆ ಪುರುಷ ಪ್ರಧಾನವಾದಂಥ ಸಮಾಜ ಆಗಿದ್ದರಿಂದ ಮಹಿಳೆ ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಆ ಭ್ರೂಣದಲ್ಲಿ ಹೆಣ್ಣು ಮಗು ಅಂತಕ್ಕಂಥದ್ದನ್ನು ಗೊತ್ತಾದ ತಕ್ಷಣ ಆ ಮಗುವನ್ನು ಹೊಟ್ಟೆಯಲ್ಲೇ ಸಾಯಿಸ್ತಕ್ಕಂಥ ಒಂದು ಕ್ರೂರವಾದ ಪ್ರವೃತ್ತಿ ಬೆಳೆದು ಬರ್ತದೆ. ಸೊ ಹೀಗಾಗಿ ಏನಾಗ್ತದಪ್ಪ ಅಂದರೆ ಈ ಒಂದು ಮಕ್ಕಳ ಲಿಂಗಾನುಪಾತಕ್ಕೆ ನಾವು ಬಂದಾಗ ಬಹಳಷ್ಟು ಏನಾಗಿದೆ, ಕಡಿಮೆ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅಭಿವೃದ್ಧಿಯು ಲಿಂಗ ಸಂವೇದಿಯಾಗದಿದ್ದರೆ ಅದು ನಶಿಸಿ ಹೋಗುತ್ತದೆ. ಲಿಂಗದಲ್ಲಿ ಅಭಿವೃದ್ಧಿ ಲಿಂಗ ಸಂವೇದಿ ಆಗದಿದ್ದರೆ ಅದು ನಶಿಸಿ ಹೋಗುತ್ತದೆ ಅಂತೇಳಿ 1994ರಲ್ಲಿ ಮಾನವ ಅಭಿವೃದ್ಧಿ ವರದಿಯನ್ನು ಮಾಡಿರ್ತಕ್ಕಂಥ ಕೊಡುವುದು. ಸೊ ಹಾಗಾಗಿ ಒಂದು ರಾಷ್ಟ್ರ, ಒಂದು ಕುಟುಂಬ, ಸಮಾಜ ಅದು ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಅಭಿವೃದ್ಧಿಯನ್ನು ನೆರವೇರಿದರೆ ಲಿಂಗ ಸಂವೇದಿ ಆಗಿರಬೇಕು. ಆದರೆ ಮಾತ್ರ ಅದು ಏನಾಗಲಿಕ್ಕೆ ಸಾಧ್ಯ ಇದೆ, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಇದು ಲಿಂಗಾನುಪಾತಕ್ಕೆ ನಾವು ಸಾಕ್ಷರತೆ ಪ್ರಮಾಣಕ್ಕೆ ಬಂದ್ಬಿಟ್ಟು ಅಂದರೆ ಇನ್ನೂ ಬಹಳಷ್ಟು ಆಘಾತಕಾರಿಯಾಗಿರ್ತಕ್ಕಂಥ ಘಟನೆಗಳು ಕಂಡುಬರ್ತವೆ. 2011
ಜನಗಣತಿಯ ಪ್ರಕಾರ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕೇವಲ 65.46. ಇರ್ತಾರೆ. ಅದೇ ಒಂದು 2011ರ ಜನಗಣತಿಯ ಪ್ರಕಾರ ಪುರುಷರ ಸಾಕ್ಷರತಾ ಪ್ರಮಾಣ 82.14. ಹಾಗೆ 2011ರ ಪ್ರಕಾರ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಎಷ್ಟಪ್ಪ ಅಂತಂದ್ರೆ ಕೇವಲ 65.46. ಅದೇ 2011ರ ಜನಗಣತಿಯ ಪ್ರಕಾರ ಪುರುಷರ ಸಾಕ್ಷರತಾ ಪ್ರಮಾಣ 82.14 ಇದ್ದಿತ್ತು. ಇವತ್ತಿಗೂ ಸಹಿತ ಕೆಲವು ಜನರು ಮಹಿಳೆಯರಿಗೆ ಶಿಕ್ಷಣ ಅವಶ್ಯವಿಲ್ಲ ಎಂದು ನಂಬುವುದರಿಂದ ಇನ್ನೂ ಹಲವೆಡೆ ಮಹಿಳೆಯರಿಗೆ ಶಿಕ್ಷಣಕ್ಕೆ ಸೂಕ್ತ ಸೌಲಭ್ಯಗಳು ಇಲ್ಲದಿರುವುದರಿಂದ ಈ ಒಂದು ತಾರತಮ್ಯ ಮುಂದುವರೆದತಕ್ಕಂಥ ನೋಡ್ತಾ ಇದೆ. ಆದರೂ ಸಹಿತ ಇನ್ನೂ ಪೋಷಕರಲ್ಲಿ ಮೂಢನಂಬಿಕೆಗಳಿಗೆ ಬಹಳಷ್ಟು ಮುಗಿಬಿದ್ದು ಇವತ್ತೇನಾಗಿದೆ ಅಂದರೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಡತಕ್ಕಂಥ ಬಹಳಷ್ಟು ಕಡಿಮೆಯಾಗಿದೆ. ಇನ್ನು ಮಹಿಳೆಯರ ಉದ್ಯೋಗದ ಪರಿಸ್ಥಿತಿಯನ್ನು ನಾವು ಗಮನಿಸಿದರೆ ಅವರು ಮಹಿಳೆಯರು ಪ್ರಮುಖವಾಗಿ ಅಸಂಘಟಿತ ವಲಯಗಳಲ್ಲಿ ದುಡಿತಾ ಇದ್ದಾರೆ. ಹೆಚ್ಚಾಗಿ ಅಸಂಘಟಿತ ವಲಯಗಳಲ್ಲಿ ಅವರು ದುಡಿತಾ ಇದ್ದಾರೆ. ಹಾಗಾದ್ರೆ ಅಸಂಘಟಿತ ವಲಯ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ, ಕಟ್ಟಡಗಳ ನಿರ್ಮಾಣದಲ್ಲಿ, ಸಣ್ಣ ಉದ್ಯಮಗಳಲ್ಲಿ, ಗೃಹ ಕೈಗಾರಿಕೆಗಳಲ್ಲಿ ಇವತ್ತು ಮಹಿಳೆಯರು ಹೆಚ್ಚಾಗಿ ದುಡಿತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಮಹಿಳೆ ಪುರುಷರಿಗಿಂತ ಕಡಿಮೆ ಕೂಲಿಯನ್ನು ಸಹಿತ ನೀಡಲಾಗ್ತಾ ಇದೆ ಅವರಿಗೆ. ಸೊ ಅದರ ಮೇಲಾಗಿ ಮಹಿಳೆಯರು ಸಂಪಾದಿಸಿದಂತ ಹಣವನ್ನ ತಾವೇ ಖರ್ಚು ಮಾಡಲು ಸಹಿತ ಅವ್ರೇನಾಗ್ತದೆ ಸ್ವತಂತ್ರವನ್ನ ಅವರಿಗೆ ನೀಡಲಾಗ್ತಾ ಇಲ್ಲ. ಹೀಗೆ ಅಲ್ಪ ಶಿಕ್ಷಣದ ಕಾರಣದಿಂದಾಗಿ ಮಹಿಳೆಯರು ಉತ್ತಮ ಹುದ್ದೆಗಳಲ್ಲಿ ಮತ್ತು ಅಧಿಕ ಸಂಬಳ ಇರುವಂತಹ ಹುದ್ದೆಗಳಲ್ಲಿ ಇರುವುದು ಬಹಳಷ್ಟು ಅಪರೂಪ. ನಾವು ನೋಡ್ತಾ ಇದ್ದೀವಿ ಮಕ್ಕಳು, ಇವತ್ತು ದೇಶದ ಅತ್ಯುನ್ನತ ಸ್ಥಾನವಾಗಿರತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಸಹಿತ ಮಹಿಳೆ ಅಲಂಕರಿಸತಕ್ಕಂಥ ನಾವು ಗಮನಿಸಬಹುದು. ಆದರೆ ಆ ಒಂದು ಕ್ರಮಾಂಕ ನೋಡಿದಾಗ ಹೆಚ್ಚು ಪುರುಷರೇ ಉನ್ನತ ಸ್ಥಾನದಲ್ಲಿ ಇರತಕ್ಕಂಥ ನಾವು ಗಮನಿಸಬಹುದು. ಇನ್ನು ಮತ್ತೆ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ನೋಡಿರ್ಬೋದು, ಮನೆಗಳಲ್ಲಿ ಊಟ ಮಾಡತಕ್ಕಂಥ ಸಂದರ್ಭವನ್ನು ನೋಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಮಹಿಳೆಯರ ಊಟ ಮಾಡತಕ್ಕಂಥ ಪಾಳೆ ಯಾವಾಗ ಬರ್ತಪ್ಪ ಅಂದ್ರೆ ಎಲ್ಲರೂ ಊಟ ಮಾಡಿ ಆದ
ಉಳಿದಿರ್ತಕ್ಕಂಥನ್ನ ತಿಂತಕ್ಕಂಥದ್ದು ಯಾವುದು ಆ ಮಹಿಳೆಯರಾಗಿರ್ತದೆ. ಸೊ ಹೀಗಾಗಿ ಮಕ್ಕಳು ಊಟವನ್ನು ಮಾಡಿ ಆದ ನಂತರ ಮಿಕ್ಕಿದಂತಹ ಅಡುಗೆಯನ್ನ ಅವರು ಊಟ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿ ಇದೆ. ಸೊ ಹೀಗಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಅಪೌಷ್ಟಿಕತೆ ಕಂಡುಬರ್ತದೆ. ಈ ಒಂದು ಅಪೌಷ್ಟಿಕತೆಯಿಂದಾಗಿ ಮಹಿಳೆಯರು ಹೆಚ್ಚಾಗಿ ಹಲವಾರು ಕೆಲವು ರೋಗಗಳಿಗೆ ತುತ್ತಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಒಂದು ಕಡೆ ಅಪೌಷ್ಟಿಕತೆಯಾದರೆ ಮತ್ತೊಂದು ಕಡೆ ಏನಾಗಪ್ಪ ಅಂದರೆ ಅಧಿಕ ಕೆಲಸ. ಇವತ್ತು ಮಕ್ಕಳು ನೋಡ್ಬೋದು ನಾವು, ಮಹಿಳೆ ಮನೆಯಲ್ಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಸಹಿತ ನಿರಂತರವಾಗಿ ಕೆಲಸವನ್ನೇ ತೊಡಗಿರ್ತಾನೆ ಇರ್ತಾರೆ. ಆದರೆ ಪುರುಷರ ಆಯ್ಕೆ ಮಾಡಲ್ಲ. ಒಂದು ಕೆಲಸ ಆದ ತಕ್ಷಣ ವಿಶ್ರಾಂತಿ ಆಗಬೇಕು. ಸೊ ಹೀಗಾಗಿ ಅಪೌಷ್ಟಿಕತೆ ಮತ್ತು ಅಧಿಕ ಕೆಲಸದ ಒತ್ತಡದಿಂದ ಮಹಿಳೆಯರು ಅನಾರೋಗ್ಯಕ್ಕೆ ಒಳಗಾಗ್ತಕ್ಕಂಥವನ್ನು ನೋಡ್ತೀವಿ. ಅನಾರೋಗ್ಯಕ್ಕೆ ಒಳಗಾದರೂ ಸಹಿತ ಪುರುಷರು, ಮನೆಯಲ್ಲಿರ್ತಕ್ಕಂಥ ಪುರುಷರು ಅದನ್ನು ಏನು ಮಾಡ್ತಾರೆ, ನಿರ್ಲಕ್ಷಿಸ್ತಾರೆ. ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಹೆಚ್ಚು. ಇದರಲ್ಲೂ ಸಹಿತ ಮಕ್ಕಳು ನೋಡ್ಬೋದು, ಮನೆಗಳಲ್ಲಿ ಗರ್ಭಿಣಿಯರ ಆರೋಗ್ಯ ಕೆಟ್ಟರೆ ಅದು ಹುಟ್ಟುವ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಈ ಕಾರಣದಿಂದಾಗಿ ಭಾರತದಲ್ಲಿ ತಾಯಂದಿರ ಮರಣ ಅಂದರೆ ಗರ್ಭಿಣಿಯಾಗಿದ್ದಾಗಿನಿಂದ ಮತ್ತು ಹೆರಿಗೆ ಸಮಯ, ಶಿಶು ಮರಣ ಅಂದರೆ 1 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ಸಾವನ್ನ ಆಗ್ತಕ್ಕಂಥದ್ದು, ಮತ್ತು ಮಕ್ಕಳ ಮರಣ ಅಂದರೆ 5 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಮರಣ ಇವತ್ತು ಭಾರತದಲ್ಲಿ ಏನಾಗ್ತದಪ್ಪ ಅಂದರೆ ಹೆಚ್ಚಾಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಇನ್ನೊಂದು ಹೆಚ್ಚು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು, ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಬರ್ತದೆ. ಹೆಣ್ಣು ಭ್ರೂಣ ತಾಯಿಯ ಗರ್ಭದಲ್ಲಿರುವಾಗಲೇ ಭ್ರೂಣ ಹೆಣ್ಣಾಗಿದ್ದರೆ ಅದನ್ನು ಗರ್ಭದಲ್ಲಿಯೇ ಸಾಯಿಸುವುದನ್ನು ಏನಂತ ಕರೀತಾರೆ, ಹೆಣ್ಣು ಭ್ರೂಣ ಹತ್ಯೆ. ಇನ್ನೊಂದು ಗೊತ್ತಾಗ್ತದೆ ಮಕ್ಕಳೇ, ಹೆಣ್ಣು ಶಿಶು ಹತ್ಯೆ ಅಂತ ಬರ್ತದೆ. ಜನನದ ನಂತರ ಶಿಶು ಹೆಣ್ಣು ಎಂದು ಗೊತ್ತಾದಾಗ ಶಿಶುವನ್ನು ಸಾಯಿಸುವ
ಕ್ರೂರ ಪ್ರವೃತ್ತಿ. ಕ್ರೂರ ಪ್ರವೃತ್ತಿ ಇದನ್ನ ಹೆಣ್ಣು ಶಿಶುಹತ್ಯೆ ಅಂತೇಳಿ ಕರೀತಾರೆ ಮಕ್ಕಳು. ಹೀಗೆ ಇಂತಹ ಪ್ರವೃತ್ತಿಗಳು ಹೆಚ್ಚಾಗುತ್ತಿರುವುದರಿಂದ ಲಿಂಗಾನುಪಾತ ಇವತ್ತು ಕಡಿಮೆಯಾಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಇವೆರಡು ಕಾರಣಗಳು. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಒಂದು ಜನರಲ್ಲಿರ್ತಕ್ಕಂಥ ಜನರು ಏನಂತಂದರೆ, ಮೊದಲಿಗೆ ಪುರುಷ ಪ್ರಧಾನವಾಗಿ ಈಗ ಗಂಡು ಮಗು ಬೇಕು ಅಂತಕ್ಕಂಥ ಅಭಿಲಾಷೆ. ಹಾಗಾಗಿ ಈ ಒಂದು ಕೃತ್ಯಗಳು ಹೆಚ್ಚು ನಡೆಯುವುದರಿಂದ ಲಿಂಗಾನುಪಾತ ಇವತ್ತು ಕುಸಿಲಿಕ್ಕೆ ಬಹಳಷ್ಟು ಕಾರಣ ಆಗ್ತಾ ಇದೆ. ಇನ್ನು ಈಗ ಮಹಿಳೆಯರಿಗೆ ರಾಜಕೀಯ ಸಂಸ್ಥೆಗಳಲ್ಲಿ ಸ್ಥಾನಮಾನ ನೀಡಲಾಗಿದೆ ಸರ್ಕಾರ. ಇಲ್ಲಿ ರಾಜಕೀಯ ಸಂಸ್ಥೆಗಳು ಅಂದ್ರೆ ಪಂಚಾಯತ್ಗಳು ಮತ್ತು ಪೌರ ಸಂಸ್ಥೆಗಳು. ಪಂಚಾಯತ್ ಮತ್ತು ಪೌರ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸಹಿತ ಸ್ಥಾನಗಳನ್ನ ಮೀಸಲಾಗಿದ್ದರೂ ಸಹಿತ ಅವರ ಇರುವಿಕೆ ಹಲವು ಬಾರಿ ಅವಗಣನೆಗೆ ಒಳಗಾದರೆ, ಅವರ ಧ್ವನಿಯನ್ನು ಇನ್ನೂ ಹಲವು ಸಾರಿ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಕೆಲವು ನಿಮ್ಮ ಮಕ್ಕಳು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನೋಡಬಹುದು, ಕೇವಲ ಮಹಿಳೆಯರನ್ನ ಪ್ರಚಾರಕ್ಕೆ ಮಾತ್ರ ನಿಲ್ಲಿಸಿರ್ತಾರೆ. ಅಧಿಕಾರವನ್ನ ನಡೆಸ್ತಕ್ಕಂಥರು ಪುರುಷರು ಮಾಡ್ತಾ ಇರ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಮಹಿಳೆಯರನ್ನ ಕಡೆಗಣಿಸಿರ್ತಕ್ಕಂಥ ನಾವಿಲ್ಲಿ ನೋಡಬಹುದು. ಹಾಗಾಗಿ ಅವರ ಒಂದು ಸ್ಥಾನಮಾನ ಇಲ್ಲಿ ಭದ್ರವಾಗಿರಲಿಕ್ಕೆ ಆಗ್ತಾ ಇಲ್ಲ. ಇಲ್ಲೂ ಸಹಿತ ಲಿಂಗ ತಾರತಮ್ಯ ಮುಂದುವರಿಯುವುದನ್ನು ನಾವು ಕಾಣಬಹುದು. ಮಕ್ಕಳ ಇನ್ನೊಂದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಆರ್ಥಿಕ ಚಟುವಟಿಕೆಗಳಿಗೆ ನಾವು ಬಂದರೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿ ಅವರ ಸಬಲೀಕರಣವನ್ನು ಸಾಧಿಸಲು ಸ್ವಸಹಾಯ ಸಮೂಹಗಳು ಸ್ಥಾಪಿಸಲಾಯಿತು. ನೀವೆಲ್ಲ ನೋಡಿರ್ಬೋದು, ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ತಾಯಿಗಳಿರ್ಬೋದು, ಅಕ್ಕಂದಿರ್ಬೋದು, ಇವರು ಸಹಿತ ಏನಾಗಿರ್ತಾರೆ, ಆ ಒಂದು ಸ್ವಸಹಾಯ ಸಮೂಹದಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಒಂದು ಸ್ವಸಹಾಯ ಸಮೂಹದಲ್ಲಿ, ಹಾಗಾದ್ರೆ ಮಕ್ಕಳು ನಿಮಗೆಲ್ಲ ಸ್ವಸಹಾಯ ಸಮೂಹ ಗೊತ್ತು. ಸ್ವಸಹಾಯ ಸಮೂಹ ನಿಮ್ಮ ಊರುಗಳಲ್ಲಿ ಸಂಘಗಳಿವೆ. ಹಾಗಾದ್ರೆ ಆ ಒಂದು ಸಂಘಗಳಲ್ಲಿ ಎಷ್ಟು ಜನ ಇರ್ತಾರಪ್ಪ? ಯಾರು ಹೇಳ್ತೀರಿ? ವೆರಿ ಗುಡ್. ಎಷ್ಟು ಜನ ಅಂತಂದ್ರೆ 20 ಜನ ಸಮಾನ ಮನಸ್ಕ ಮಹಿಳೆಯರು ಇರ್ತಾರೆ. ಎಷ್ಟು ಜನ? 20 ಜನ ಸಮಾನ ಮನಸ್ಕ ಮಹಿಳೆಯರು ಸೇರಿಕೊಂಡು ಒಂದು ಸಂಘವನ್ನ ರಚನೆ ಮಾಡ್ತಾರೆ. ಆ ಸಂಘಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ಸಹಿತ ಅವರು ನೀಡುತ್ತಾರೆ. ಈ ಸದಸ್ಯರು
ವ್ಯವಹಾರವನ್ನು ಆರಂಭಿಸಿ ವರಮಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಆ ಸಂದರ್ಭದಲ್ಲಿ ಇಷ್ಟು ಜನ ಇರ್ತಕ್ಕಂಥ ಸ್ವಲ್ಪ ಇಷ್ಟು ಜನರಲ್ಲೇ ಏನ್ ಮಾಡ್ತಾರೆ ಅಂತಂದ್ರೆ ಈ ಕ್ರೋಢೀಕರಣವಾಗಿರ್ತಕ್ಕಂತಹ ಮೊತ್ತವನ್ನು ಏನ್ ಮಾಡ್ತಾರೆ, ಸಾಲದ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ. ಅವರು ಕಡಿಮೆ ಪ್ರಮಾಣದ ಬಡ್ಡಿ ದರವನ್ನ ಮತ್ತು ಅಸಲನ್ನ ಕಟ್ತಾ ಹೋಗ್ತಾರೆ. ಇದರಿಂದ ಏನಾಗ್ತದೆ, ಸ್ವಸಹಾಯ ಅಭಿವೃದ್ಧಿ ಆಗ್ತದೆ ಮತ್ತು ಈ ಒಂದು ಪಡ್ಕೊಂಡಿರ್ತಕ್ಕಂತಹ ಫಲಾನುಭವಿಗಳು ಸಹಿತ ಏನಾಗಿರ್ತಾರಲ್ಲಿ ಜೀವನ ಮಟ್ಟವನ್ನು ಉತ್ತಮವಾಗಿ ಸಾಗಿಸಲಿಕ್ಕೆ ಸ್ವಸಹಾಯ ಸಮೂಹಗಳು ಸಹಿತ ಸಹಾಯ ಆಗ್ತದೆ. ಮಕ್ಕಳಿಗೆ ನೋಡಿರ್ಬೋದು, ಎಷ್ಟೋ ಸ್ವಸಹಾಯ ಸಮೂಹಗಳಿಂದ ಇವತ್ತು ಹಲವಾರು ಕುಟುಂಬಗಳು ಇವತ್ತು ಉತ್ತಮವಾದಂತಹ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದಾಗಿ ಇವತ್ತು ಮಹಿಳೆಯರಿಗೆ ವ್ಯವಹಾರ ಜ್ಞಾನವನ್ನು ಬಂದಿರತಕ್ಕಂಥ ನೋಡ್ತೀವಿ. ಸಂಘಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಷ್ಟೋ ಒಂದು ಕುಟುಂಬಗಳು ಇವತ್ತು ಮಹಿಳೆಯರಿಂದಲೇ ಸಹಿತ ಇವತ್ತು ಮುಂದುವರಿತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ನೋಡಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸ್ವಸಹಾಯ ಸಮೂಹಗಳಿಂದ ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತು ಬೋರ್ವೆಲ್ ಹಾಕಿರ್ತಕ್ಕಂಥ ನೋಡ್ತಾ ಇದ್ವಿ. ಆಮೇಲೆ ಹಾಲು ಉತ್ಪಾದಕ ಸಂಘವನ್ನು ಮಾಡ್ಕೊಂಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಹೀಗೆ ಮಾಡುವುದರಿಂದ ಮಹಿಳೆ ಇವತ್ತು ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ನಡೆಸಲಿಕ್ಕೆ ಇವತ್ತು ಸ್ವಸಹಾಯ ಸಂಘಗಳು ಇವತ್ತು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇದೊಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಘಗಳ ರಚನೆಯಿಂದ ಲೆಕ್ಕವನ್ನ ನಿರ್ವಹಣೆ ಮಾಡತಕ್ಕಂಥ ಜ್ಞಾನವನ್ನು ಬೆಳೆಸ್ಕೊಳ್ತಾರೆ. ಬ್ಯಾಂಕಿನ ಜೊತೆಗೆ ವ್ಯವಹಾರವನ್ನು ನಿರ್ವಹಿಸುವುದಲ್ಲದೆ ವರಮಾನವನ್ನು ಸೃಷ್ಟಿಸುವಂತಹ ಉದ್ಯೋಗದ ಕುರಿತು ಅವರ ತರಬೇತಿಯನ್ನು ನೀಡಲಾಗ್ತದೆ. ಈ ಒಂದು ಸ್ವಸಹಾಯ ಸಮೂಹದಿಂದ ಸಂಘದಿಂದ ಬ್ಯಾಂಕಿನಿಂದ ನೆರವನ್ನು ಪಡ್ಕೊಂಡು ಅಲ್ಲಿ ಇವತ್ತು ಸ್ವ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ಇವತ್ತು ಈ ಸಂಘಗಳು ಇವತ್ತು ಸಹಾಯವನ್ನು ನೀಡ್ತಕ್ಕಂಥ ನಾವಿಲ್ಲಿ ನೋಡೋದು. ಉದಾಹರಣೆಗೆ ಟೈಲರಿಂಗ್ ಮಿಷನ್ ತಗೊಳ್ಳೋದಾಗಲಿ, ಅಥವಾ ಅಂಗಡಿಯನ್ನು ಮಾಡ್ತಕ್ಕಂಥಾಗಲಿ, ಅಥವಾ ತರಕಾರಿಯನ್ನು ಮಾಡ್ತಕ್ಕಂಥ ವ್ಯಾಪಾರವನ್ನು ಮಾಡ್ತಕ್ಕಂಥ, ಸೊ ಇವೆಲ್ಲವೂ ಬೇಕಾಗಿರ್ತಕ್ಕಂಥ ಹಣವನ್ನು ಈ ಸಂಘಗಳಿಂದ ಪೂರೈಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಸ್ವಸಹಾಯ ಸಮೂಹಗಳು ಮಹಿಳೆಯರ ವರಮಾನವನ್ನು ಮತ್ತು ಉಳಿತಾಯದ ಅಭಿವೃದ್ಧಿಗೆ ಕಾರಣವಾಗಿದೆ ಅಲ್ಲದೆ ಅವರು ತಮ್ಮ ಇಚ್ಛಾನುಸಾರ ಖರ್ಚು ಮಾಡುವುದಕ್ಕೂ ಈ ಸ್ವಸಹಾಯ ಸಮೂಹಗಳು ಇವತ್ತು ಅನುವು ಮಾಡಿಕೊಟ್ಟಿವೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಮಹಿಳೆಯರ ಘನತೆ ಹೆಚ್ಚಾಗ್ತದೆ, ಮಹಿಳೆಯರ ಸ್ವಾಯತ್ತತೆ ಇವತ್ತು ಹೆಚ್ಚಾಗಲಿಕ್ಕೆ ಈ ಸ್ವಸಹಾಯ ಸಮೂಹಗಳು ಇವತ್ತು ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಸಬಲೀಕರಣ, ಮಹಿಳಾ ಸಬಲೀಕರಣ. ಮಕ್ಕಳಲ್ಲಿ ನಾವು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಹೆಚ್ಚು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಕೈಗೊಳ್ಳಲಾಗ್ತಾ ಇದೆ. ಸಬಲೀಕರಣ ಏನ್ ಮಾಡ್ತಾ ಇದೆ? ಈ ಹಿಂದೆ ಮಹಿಳೆಯರಿಗೆ ನಿರಾಕರಿಸಲಾದಂತಹ ಜೀವನದ ಮಹತ್ವದ ಆಯ್ಕೆಗಳನ್ನು ಮಾಡತಕ್ಕಂಥ ಸಾಮರ್ಥ್ಯವನ್ನ
ವಿಸ್ತರಿಸ್ತಕ್ಕಂಥ ಪ್ರಕ್ರಿಯೆ. ಅಂದ್ರೆ ಅವ್ರಿಗೆ ಯಾವ್ಯಾವ ಒಂದು ಜೀವನ ಮಹತ್ವವನ್ನು ಆಯ್ಕೆ ಮಾಡ್ತಕ್ಕಂಥ ನಿರಾಕರಣೆ ಮಾಡಲಾಗಿತ್ತು ಅದನ್ನ ಒದಗಿಸ್ಕೊಡ್ತಕ್ಕಂಥ ಕಾರ್ಯ ಯಾವ ಮಾಡ್ತದಪ್ಪ ಅಂದ್ರೆ ಮಹಿಳಾ ಸಬಲೀಕರಣ ಮಾಡ್ತಾರೆ. ಇಲ್ಲಿ ಜನರಲ್ಲಿ ಶಕ್ತಿಯನ್ನು ತುಂಬುವ ಒಂದು ಪ್ರಕ್ರಿಯೆ ಅಂತೇಳಿ ವ್ಯಾಖ್ಯಾನ ಮಾಡೋದು. ಜನರಲ್ಲಿ ಶಕ್ತಿಯನ್ನು ತುಂಬುವ ಪ್ರಕ್ರಿಯೆ. ಇಲ್ಲಿ ನಾನು ಸಹಿತ ಸ್ವತಂತ್ರವಾಗಿ ಬದುಕಬಲ್ಲೆ, ಜೀವಿಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಸಬಲೀಕರಣವಾಗಿ ತುಂಬಿಕೊಡ್ತದೆ. ಹೀಗೆ ಇಲ್ಲಿ ಪುರುಷರಷ್ಟೇ ಸಮಾನವಾಗಿ ನಾನು ಕೆಲಸವನ್ನ ಮಾಡಬಲ್ಲೆ ಅಂತಕ್ಕಂಥ ಧೈರ್ಯವನ್ನ, ಶಕ್ತಿಯನ್ನ ತುಂಬಿಕೊಡ್ತಕ್ಕಂಥದ್ದು ಸಬಲೀಕರಣ. ಹೀಗೆ ಮಹಿಳೆಯರ ವಿರುದ್ಧದ ಹಿಂಸೆಯನ್ನು ಪರಿಗಟ್ಟಲು ಮಕ್ಕಳಿಗೆ ನೋಡಬಹುದು. ಮಹಿಳೆಯರ ಮೇಲೆ ಸಾಕಷ್ಟು ಹಿಂಸೆಗಳು ನಡೀತಕ್ಕಂಥ ನೋಡ್ತಾ ಇದೆ. ವರದಕ್ಷಿಣೆ ಹಿಂಸೆ ಇರ್ಬೋದು, ವರದಕ್ಷಿಣೆ ಕಿರುಕುಳವಾಗಿರ್ತಕ್ಕಂಥ ಇರ್ಬೋದು, ಅಥವಾ ಹೆಣ್ಮಗಳ ಮನೆಯಲ್ಲಿ ಕೆಲಸ ಮಾಡಲಿಕ್ಕಂದ್ರೆ ಆ ಹೆಣ್ಮಗಳ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಇರ್ಬೋದು. ಸೊ ಇಂಥ ಒಂದು ಹಿಂಸೆಯನ್ನ ತಡೆಗಟ್ಟಲಿಕ್ಕೆ ಹಲವಾರು ಕಾನೂನು ಕ್ರಮಗಳನ್ನು ಜಾರಿಗೆ ತಂದಿರತಕ್ಕಂಥ ನಾವು ನೋಡಬಹುದು. ಉದಾಹರಣೆಗೆ ವರದಕ್ಷಿಣೆ ನಿಷೇಧ ಕಾಯ್ದೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಅಥವಾ ಮಹಿಳಾ ಆಯೋಗ ಅಂದ್ರೆ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ದೂರುಗಳನ್ನು ಸ್ವೀಕರಿಸಲಿಕ್ಕೆ ಮಹಿಳಾ ಆಯೋಗಗಳು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಸೊ ಇವು ಮಹಿಳೆಯನ್ನ ಸಬಲೀಕರಣ ಮಾಡಲಿಕ್ಕೆ ಇರ್ತಕ್ಕಂತಹ ಕಾನೂನುಗಳು. ಸೊ ಹೀಗೆ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಹಲವಾರು ಜವಾಬ್ದಾರಿಯುತ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ಕಾನೂನು ಕುರಿತ ಜಾರಿಗೊಳಿಸಿ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ವೇತನವನ್ನು ನೀಡತಕ್ಕಂಥದ್ದು ಮತ್ತು ಚುನಾಯಿತ ಸಂಸ್ಥೆಗಳಲ್ಲಿ ಮೀಸಲಾತಿಯಂತಹ ಕ್ರಮಗಳನ್ನು ಇವತ್ತು ಕೈಗೊಳ್ಳಲಾಗ್ತದೆ. ಇವು ಮಹಿಳೆಯರನ್ನ ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರುವಲ್ಲಿ ಖಂಡಿತವಾಗಿಯೂ ಸಹಿತ ಸಹಾಯ ಮಾಡತಕ್ಕಂಥ ಅಂಶಗಳು ಇಲ್ಲಿ ಮಹಿಳಾ ಸಬಲೀಕರಣ ಮತ್ತು ಸ್ವಸಹಾಯ ಸಮೂಹಗಳಿವೆ. ಮಹಿಳೆಯರನ್ನ ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಕರೆದುಕೊಂಡು ಹೋಗಲಿಕ್ಕೆ ಪ್ರಮುಖವಾಗಿ ಸಹಾಯ ಮಾಡತಕ್ಕಂತಹ ಅಂಶಗಳು ಅಂತಂದ್ರೆ ಈ ಮಹಿಳಾ ಸಬಲೀಕರಣ ಮತ್ತು ಸ್ವಸಹಾಯ ಸಮೂಹಗಳು. ಮಕ್ಕಳಲ್ಲಿ ಇಲ್ಲಿಯವರೆಗೂ ಸಹಿತ ಅಭಿವೃದ್ಧಿ ಅಂತಕ್ಕಂತಹ ಅಧ್ಯಾಯದಲ್ಲಿ ಮಾನವ ಅಭಿವೃದ್ಧಿ ಸೂಚಿಗಳು ಯಾವುವು, ಮಾನವ ಅಭಿವೃದ್ಧಿ ಸೂಚಿಗಳನ್ನ ಬರೆಯಿರಿ ಅಂತ ಕೇಳಿದಾಗ ನಾವು 3 ಸೂಚನೆಗಳನ್ನು ಬರೆಯಬೇಕು. ಮಾನವ ಅಭಿವೃದ್ಧಿ ಸೂಚಕಗಳು. 1 ನಿರೀಕ್ಷಿತ
ನಿರೀಕ್ಷಿತ ಜೀವಿತಾವಧಿ 2 ಶೈಕ್ಷಣಿಕ ಸಾಧನೆ 3 ಕಲಾ ವರ್ಗ. ಈ 3 ಸೂಚಕಗಳು ಮಾನವ ಅಭಿವೃದ್ಧಿ ಸೂಚಕಗಳು. ಇನ್ನು ಅನಾಭಿವೃದ್ಧಿ ರಾಷ್ಟ್ರಗಳ ಲಕ್ಷಣವನ್ನು ಬರೆಯಿರಿ ಅಂತ ಕೇಳ್ತಾರೆ. ಆದರೆ ಅನಾಭಿವೃದ್ಧಿ ಅಂತಂದ್ರೆ ಏನು? ಅನಾಭಿವೃದ್ಧಿ ಅಂತಂದ್ರೆ ಯಾವುದೇ ರೀತಿಯ ಪ್ರಗತಿಯನ್ನ ಹೊಂದದೆ ನಿಶ್ಚಲ ಸ್ಥಿತಿಯನ್ನ ಹೊಂದಿರತಕ್ಕಂಥವಕ್ಕೆ ಅನಾಭಿವೃದ್ಧಿ ಅಂತೇಳಿ ಕರೀತಾರೆ. ಇಲ್ಲಿ ಉತ್ಪಾದನೆ ಬಹಳಷ್ಟು ಕಡಿಮೆ ಇರ್ತದೆ ಮತ್ತು ಜನಸಂಖ್ಯೆ ಅಗಾಧವಾಗಿ ಅಂಥವಕ್ಕೆ ಅಂತ ಕರೀತಾರಪ್ಪ ಅಂದ್ರೆ ಅನಾಭಿವೃದ್ಧಿ ರಾಷ್ಟ್ರಗಳು. ಅಂದ್ರೆ ಇಲ್ಲಿ ಅನಾಭಿವೃದ್ಧಿ ಅಂತ ಈ ಹೆಸರೇ ಹೇಳ್ತದ ಹಿಂದುಳಿದ, ಅಭಿವೃದ್ಧಿ ಹೊಂದದೇ ಇರುವ, ನಿಶ್ಚಲ ಸ್ಥಿತಿಯನ್ನು ಹೊಂದಿರತಕ್ಕಂಥ ದೇಶಗಳಿಗೆ ಅನಾಭಿವೃದ್ಧಿ ರಾಷ್ಟ್ರಗಳು ಅಂತೇಳಿ ಕರೀತಾರೆ. ಸೊ ಇಲ್ಲಿ ಅಪಾರ ಜನಸಂಖ್ಯೆ ಇರ್ತದೆ, ತಲಾ ಆದಾಯ ಕಡಿಮೆ ಇರ್ತದೆ, ಅಂತಹ ರಾಷ್ಟ್ರಗಳಿಗೆ ಅನಾಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತೇಳಿ ಕರೀತಾರೆ. ಇದಾದ ಗೊತ್ತಾಗೆ ಮಾನವ ಅಭಿವೃದ್ಧಿ ಸೂಚಕಗಳನ್ನು ನೋಡ್ತೀವಿ. ಇದಾದ ನಂತರ ಲಿಂಗ ಸಂಬಂಧಿ ಸೂಚಿಗಳು. ಇಲ್ಲಿ ಲಿಂಗಾನುಪಾತ ವ್ಯತ್ಯಾಸ ಹೊಂದಲಿಕ್ಕೆ ಕಾರಣ ಏನಿದೆ? ಯಾಕೆ ಅಂತಂದ್ರೆ ನಾವು ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜವನ್ನು ಹೊಂದಿರೋದ್ರಿಂದ ಇವತ್ತು ಹೆಚ್ಚಿನ ಮಹತ್ವವನ್ನು ನಾವು ಇವತ್ತು ಪುರುಷರಿಗೆ ನೀಡುವುದರಿಂದ ಇವತ್ತು ಆ ಲಿಂಗಾನುಪಾತ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಹೀಗೆ ಇವತ್ತು ಅದರ ಜೊತೆಗೆ ಈ ಮಹಿಳೆಯರ ಸ್ಥಾನಮಾನ ಅಲ್ಲಿ ಒಂದು ಅಂಶ ಹೇಳ್ತಾರೆ, ಅಭಿವೃದ್ಧಿಯು ಲಿಂಗ ಸಂವೇದಿಯಾಗದಿದ್ದರೆ ಅದು ನಶಿಸಿ ಹೋಗುತ್ತದೆ ಅಂತಕ್ಕಂಥ ಅಂಶವನ್ನು, ಅಂದ್ರೆ ಮಾನವ ಅಭಿವೃದ್ಧಿ ವರದಿ 1994ರಲ್ಲಿ ಈ ಅಂಶವನ್ನು ಹೇಳಿರ್ತಕ್ಕಂಥ ನೋಡ್ಬೋದು. ಸೊ ಅಲ್ಲಿ ನಾವು ಮಹಿಳೆಯರ ಸ್ಥಾನಮಾನ, ಅನಂತರ ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ಇವೆಲ್ಲ ಅಂಶವನ್ನ ನೋಡಿ ಆದ್ಮೇಲೆ ಇವತ್ತು ಈ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸುವಲ್ಲಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಲ್ಲಿ ಸ್ವಸಹಾಯ ಸಮೂಹಗಳು, ಮಹಿಳಾ ಸಬಲೀಕರಣ, ಈ ಎಲ್ಲ ಅಂಶಗಳನ್ನ ಅಭಿವೃದ್ಧಿ ಅಂತಕ್ಕಂಥ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಹೀಗೆ ಅಭಿವೃದ್ಧಿ ಅಂತಕ್ಕಂಥ ಅಧ್ಯಾಯದಲ್ಲಿ ಇವೆಲ್ಲ ಅಂಶಗಳನ್ನ ನೋಡಿದ ಮೇಲೆ ಕೆಲವು ನಿಮಗೆಲ್ಲ ಈ ಅಧ್ಯಾಯ ಅರ್ಥವಾಗಿದೆ ಅಂತ ತಿಳ್ಕೊಳ್ತೀನಿ ಮಕ್ಕಳೇ. ನೀವು ಈ ಒಂದು ಅಧ್ಯಾಯದ ಮೇಲೆ ಕೆಲವು
ಮನೆ ಕೆಲಸ ಗೃಹ ಪಾಠವನ್ನು ಮಾಡಿಕೊಂಡು ಬರಬೇಕಾಗ್ತದೆ ಮಕ್ಕಳೇ. ಅದರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿದೆ. ಮಹಿಳಾ ಸ್ವಸಹಾಯ ಸಮೂಹಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿದೆ. ಸಮರ್ಥಿಸಿ. ಅಂದರೆ ಮಹಿಳಾ ಸ್ವಸಹಾಯ ಸಂಘದ ಸಮೂಹಗಳು ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿದೆ. ಸಮರ್ಥಿಸಿ. ಇನ್ನೊಂದು ಗೃಹಪಾಠ ಇಲ್ಲಿ ಓದ್ತಾ ಇತ್ತು. ಅನಾಭಿವೃದ್ಧಿ ರಾಷ್ಟ್ರಗಳ ಲಕ್ಷಣಗಳನ್ನು ಬರೆಯಿರಿ. ಈ ಎರಡು ಗೃಹಪಾಠಗಳನ್ನ ನಾಳೆ ಬರ್ಕೊಂಡ್ರೆ ಅದರ ಮುಂದಿನ ಅಧ್ಯಾಯವನ್ನು ಚರ್ಚೆ ಮಾಡೋಣ.